ಈ ದಿನ ಚಿಲ್ಲಿ ಮಟನ್ ಫ್ರೈ ಮಾಡ್ತಾಯಿದ್ದೀನಿ. ಅರ್ಧ ಕೆಜಿ ಮಟನ್ ತೊಗೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕುಕ್ಕರ್ ಚೆನ್ನಾಗಿ ಕಾದಿದೆ, ನೀರಿರಬಾರ್ದು. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಾಗೆ ಬ್ರೌನ್ ಆಗೋವರೆಗೂ ಹಾಗೆ ತಿರುಗಿಸ್ಕೊಡ್ಬೇಕು. ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು. ಇದಕ್ಕೆ ಚಿಲ್ಲಿ ಹಾಕ್ಕೊಳ್ಳಿ. ಚಿಲ್ಲಿ ಹಾಕಿ ಹಾಗೆ ತಿರುಗಿಸ್ಕೊಡ್ಬೇಕು. ನೋಡಿ, ಮಟನ್ ಹಾಕ್ತಾಯಿದ್ದೀನಿ. ಮಟನ್ ಹಾಕಿ 1 ಸೆಕೆಂಡ್ ಹಂಗೆ ಇರಬೇಕು. ಸ್ಟವ್ನ ಸ್ಲೋ ಫ್ಲೇಮ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ತಿರುಗಿಸ್ಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ತಿರುಗಿಸಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಗೆ ತಿರುಗಿಸ್ಕೊಡ್ಬೇಕು. ಮತ್ತು ಇದು ತಿರುಗಿಸಿ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬಿಡಬೇಕು. ನೋಡಿ, ಎಣ್ಣೆ ಬಿಟ್ಟಿದೆ. 1 ಲೋಟ ನೀರು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ತಿರುಗಿಸ್ಕೊಡಿ. ಮತ್ತು ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. 3 ವಿಸಲ್ ಬರಬೇಕು. ನೋಡಿ, ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಒಂಚೂರು ಸೋಂಪು, ಇಷ್ಟು ಹಾಕೊಂಡು ಹುರ್ಕೋಬೇಕು. ನೋಡಿ, ಇಷ್ಟು ಹುರ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಇದು ತಣ್ಣಗಾಗಿದ್ಮೇಲೆ ಮಿಕ್ಸಿಲಿ ಹಾಕಿ ಪುಡಿ ಮಾಡಬೇಕು. ನೋಡಿ, 3 ವಿಸಲ್ ಬಂದಿದೆ. ನೋಡಿ, 3 ವಿಸಲ್ ಬಂದಿದೆ. ಮಟನ್ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಒಂದು ಸ್ಪೂನ್ ಗರಂ ಮಸಾಲ. ನೋಡಿ, ನೈಸಾಗಿ ರುಬ್ಕೊಂಡಿದ್ದೀನಿ. ಹುರಿದಿರೋ ಮಸಾಲೆ ಇದು ಎಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಲಿಸ್ಕೊಡಿ. ನೋಡಿ, ಹಾಗೆ ತಿರುಗಿಸಿ. ಮತ್ತು ಇದೆಲ್ಲ ಸುಂಡಬೇಕು, ನೀರೆಲ್ಲ ಗ್ರೇವಿ ಎಲ್ಲ ಸುಂಡಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ.
ನೋಡಿ ಈ ಚಿಲ್ಲಿ ತೆಗ್ದು ಇದನ್ನು ಇದಕ್ಕೆ ಹಾಕಬೇಕು. ನೋಡಿ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ನೋಡಿ ಚಿಲ್ಲಿ ಮಟನ್ ಫ್ರೈ ರೆಡಿ. ಇದು ನೋಡಿ ನೀವು ಮಾಡಿ ನೋಡಿ, ನಿಮಗೆ ಟೇಸ್ಟ್ ಅನಿಸಿದ್ರೆ ನನ್ನ ಚಾನಲ್ಗೆ ಲೈಕ್ ಕೊಡಿ, ಫಾಲೋ ಮಾಡಿ.